ಗೈಸ್, ನಿಮ್ಮ ಮನೆ ಅರ್ಧ ಅಂದರೆ 15 to 20 ಮಿನಿಟ್ಸಲ್ಲಿ ನಿಮ್ಮ ಮನೆ ಕ್ಲೀನ್ ಆಗಬೇಕಾ? ಹಾಗಾದರೆ ಈ ವಿಡಿಯೋ ಫುಲ್ ಸ್ಕಿಪ್ ಮಾಡದೆ ನೋಡಿ. ನಾನು ನಿಮಗೆ ಟಿಪ್ಸ್ ಹೇಳ್ತೇನೆ. ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಆಗ್ಬೋದು ಎಲ್ಲ ಕೆಲಸ. ಅಂದರೆ ನಾನು ಹೇಳಿದ ಪ್ರಕಾರ ಎಲ್ಲ ಮಾಡ್ತಾ ಹೋದರೆ ಸೊ ಆಗ್ತದೆ. ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮದು ಎಲ್ಲ ಕೆಲಸ ಆಗ್ತದೆ, ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ. ಸೊ ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋವನ್ನು ನೋಡಿ, ಫುಲ್ ವಿಡಿಯೋ ನೋಡಿ. ಓಕೆ, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ಕ್ಲೀನಿಂಗ್ ಬಗ್ಗೆ ಹೇಳ್ತೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತೇಳಿಯೇ ನಾನು ಬೆಡ್ಡೆಲ್ಲ ಇನ್ನೂ ಏನು ಕ್ಲೀನ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಈಗ ನಿಮಗೆ ಹೇಳಿಕೊಡ್ತೇನೆ. ನಾನು ಜಸ್ಟ್ ಈಗ ಹೀಗೆ ಹೇಳ್ತಾ ಹೋಗ್ತೇನೆ ಗೈಸ್. ಮತ್ತು ನಿಮಗೆ ಏನಾದರೂ ಇಂಟ್ರೆಸ್ಟ್ ಅಂತೇಳಿ ಬಂದರೆ ಹೇಳಿ, ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ವಿತ್ ಪ್ರೂಫ್ ಅಥವಾ ಹೀಗೆ ಮಾಡ್ತಾ ಇರುವಾಗ ನಾನು ನಿಮಗೆ ತೋರಿಸ್ತೇನೆ. ಕೆಲಸ ಎಲ್ಲ ಹೀಗೆ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ. ಸೊ ಅದು ಟೈಮಿಂಗ್ ಮೇಂಟೈನ್ ಮಾಡಿದರೆ ಉಂಟಲ್ಲ, ಸೊ ಬೇಗ ಬೇಗ ಕೆಲಸ ಆಗ್ತದೆ ಗೈಸ್. ಸೊ ಹಾಗಾಗಿ ನಾನು ಹೇಳಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ನಂದು ಇವತ್ತು ಕ್ಲೀನಿಂಗ್ ಎಲ್ಲ ಆಯಿತು. ಅಂದರೆ ಮಗು ಬೇಗ ಮಲಗಿದ್ಲು ಅಂತೇಳಿ ಬೇಗ ಬೇಗ ಮಾಡಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಹೋಗ್ತೇನೆ ಗೈಸ್. ಮತ್ತು ಬೆಡ್ ನಾನು ಕ್ಲೀನ್ ಮಾಡಲಿಲ್ಲ, ಅಂದರೆ ತೋರಿಸುವ ಅಂತೇಳಿ. ಸೊ ತೋರಿಸಲಿಕ್ಕೆ ಅಂದರೆ ಆಗೋದಿಲ್ಲ, ಅಂದರೆ ತೋರಿಸ್ತೇನೆ ಆದರೆ ಕ್ಲೀನ್ ಮಾಡುವಾಗ ತೋರಿಸಲಿಕ್ಕೆ ಆಗೋದಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಗೈಸ್. ಸೊ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಮಾಡ್ತೇನೆ. ನಿಮಗೆ ಏನಾದರೂ ಈ ವಿಡಿಯೋ ಇಂಟ್ರೆಸ್ಟ್ ಆದರೆ ಹೇಳ್ತೇನೆ. ಸೊ ಬನ್ನಿ ಗೈಸ್, ನಾನೀಗ ನಿಮಗೆ ಹೇಳ್ತೇನೆ. ಮೊದಲಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಮಾಡಬೇಕಾದದ್ದು ಅಂದರೆ ನಮ್ಮ ಬೆಡ್ಶೀಟ್ ನಾವು ಎದ್ದೇಳ್ತೇವಲ್ಲ, ಆ ಬೆಡ್ಶೀಟನ್ನು ನಾವು ಮಡಚಿ ಇಡಬೇಕು. ಫುಲ್ ಬೆಡ್ಶೀಟ್ ಮಡಚಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಬೇಕು, ಮಡಚಿ ಎಲ್ಲ ಇಡಬೇಕು, ಫೋಲ್ಡ್ ಮಾಡಿ ಇಡಬೇಕು. ಎಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಇಡಬೇಕು. ಅಂದರೆ ನಮ್ಮದು ಬೆಡ್ಶೀಟ್ ಮಾತ್ರ ಕ್ಲೀನ್ ಮಾಡಬೇಕು. ನಾನು ಯಾಕೆ ಹೇಳಿದೆ ಅಂದರೆ ನಮ್ಮದು ಬೆಡ್ಶೀಟ್ ಮಾತ್ರ ಕ್ಲೀನ್ ಮಾಡಬೇಕು ಅಂತ. ಯಾಕೆಂದರೆ ಫಸ್ಟ್ ಎದ್ದೇಳೋದು ನಾವು ಮಾತ್ರ ಅಲ್ವಾ ಗೈಸ್. ಸೊ ಹಾಗಾಗಿ ಮಗು, ಹಸ್ಬೆಂಡ್, ಇನ್ಯಾರಾದರೂ ಇದ್ದರೆ ಅವರು ಮಲಗಿರ್ತಾರೆ ಬೆಡ್ಡಲ್ಲಿ. ಸೊ ಹಾಗಾಗಿ ನಮ್ಮದು ಬೆಡ್ಶೀಟು ನೀಟಾಗಿ ಮಡಚಬೇಕು. ಸೊ ಒಂದೇ ಬೆಡ್ಶೀಟ್ ಇದ್ದರೆ ಮತ್ತೆ ಆದರೂ ಮಡಚ್ಬೋದು. ಆಮೇಲೆ ಬ್ರಷ್ ಎಲ್ಲ ಮಾಡಿ ಆದಮೇಲೆ ಬಿಸಿ ಬಿಸಿ ನೀರು ಕಾಯಿಸಿ ಬಿಸಿ ಮಾಡಿ ಬಿಸಿ ನೀರು ಕುಡಿಬೇಕು. ಬಿಸಿ ನೀರು ಕೊಟ್ಟಾದಮೇಲೆ ನಿಮಗೆ ಏನಾದರೂ ಈಗ ಬ್ರೇಕ್ಫಾಸ್ಟು ಏನಾದರೂ ಯಾರಿಗಾದರೂ ಎಕ್ಸಸೈಸ್ ಆ ಥರ ಏನಾದರೂ ಮಾಡಲಿಕ್ಕೆ ಇದ್ದವರು ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಅಥವಾ ವಾಕಿಂಗ್ ಆದರೆ ವಾಕಿಂಗ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಏನು ಬ್ರೇಕ್ಫಾಸ್ಟ್ ಅದು ಇದೆಲ್ಲ ಇರ್ತದಲ್ಲ, ಮಗುವಿಗೆ ಸ್ಕೂಲಿಗೆ ಕಲಿಸ್ಬೇಕು, ಹಾಗೆ ಹೀಗೆ ಎಲ್ಲ ಇರ್ತದೆ. ಸೊ ಆ ಕೆಲಸವನ್ನು ಮುಗಿಸಿ ಅವರೆಲ್ಲ ಹೋದ್ಮೇಲೆ ಆಮೇಲೆ ನಿಮ್ಮ ಕ್ಲೀನಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ಅವರೆಲ್ಲ ಹೋದ್ಮೇಲೆ ನಿಮಗೆ ಬೆಡ್ಶೀಟೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಾಡ್ಬೋದು. ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಇಟ್ಟು ಕ್ಲೀನ್ ಮಾಡ್ಬೋದು. ಆಮೇಲೆ ಕಿಚನಿಗೆ ಬಂದರೆ ಕಿಚನ್ ಕೂಡ ಹಾಗೆ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು. ಅಂದರೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ಟವ್ ಎಲ್ಲ ಒಮ್ಮೆಗೆ ಫುಲ್ ಕ್ಲೀನ್ ಮಾಡಬೇಕು. ಅಡುಗೆ ಎಲ್ಲ ಆದಮೇಲೆ, ಅಡುಗೆ ಆಗುತ್ತಿಗಿಂತ ಮೊದಲು ಕೂಡ ಮಾಡ್ಬೋದು, ಫುಲ್ಲಾಗಿ ಕ್ಲೀನ್ ಮಾಡಬೇಕು. ಮತ್ತು ಸಿಂಕು ಕೂಡ ಕ್ಲೀನ್ ಮಾಡಬೇಕು. ನಾನಿವತ್ತು ಕ್ಲೀನ್ ಮಾಡಲಿಲ್ಲ ತೋರಿಸುವ ಅಂತೇಳಿ. ಸೊ ಹಾಗಾಗಿ ತೋರಿಸಲಿಕ್ಕೆ ಆಗ್ತಿಲ್ಲ ಗೈಸ್. ಹಸ್ಬೆಂಡ್ ಬೇಗನೆ ಹೋದರು, ಇಲ್ಲಾಂದರೆ ಅವರ ಹತ್ರ ಹೇಳ್ಬೋದಿತ್ತು ಇಟ್ಕೊಳ್ಳಿ ಅಂತ. ಸೊ ನಾನು ಇದು ಎರಡು ಇಲ್ಲಿ ಯಾಕೆ ಇಟ್ಟದ್ದಂದರೆ, ಕೆಳಗಡೆ ಇಟ್ಟರೆ ನನ್ನ ಮಗು ಇದರದ್ದು ಕ್ಯಾಪ್ ಎಲ್ಲ ತೆಗೆದು ಅದರೊಳಗಡೆ ಇದ್ದದೆಲ್ಲ ಕೈಯೆಲ್ಲ ಹಾಕ್ತಾಳೆ. ಸೊ ಅದು ಕುಡಿಯುವ ನೀರಲ್ಲ. ಸೊ ಹಾಗಾಗಿ ಮತ್ತು ಇದು ಕೂಡ ಅವಳು ಇದರ ಮೇಲ್ಗಡೆ ಎದ್ದು ನಿಂತ್ಕೊಳ್ತಾಳೆ. ಹಾಗಾಗಿ ಸೊ ಇದಕ್ಕೆ ಅಂತೇಳಿ ಒಂದು 10 ಮಿನಿಟ್ಸ್ ಆ ಥರ ಎರಡು ಫುಲ್ ಸ್ಟವ್ ಅದು ಇದೆಲ್ಲ ಫುಲ್ಲಾಗಿ ಕ್ಲೀನ್ ಆಗ್ತದೆ ಗೈಸ್. ಸೊ ಕ್ಲೀನ್ ಮಾಡಬೇಕು. ಹಾಗೆ ಮತ್ತು ಏನಾದರೂ ಪಾತ್ರೆ ಎಲ್ಲ ಇದ್ದರೆ ಹಾಗಾಗಿ ಕ್ಲೀನ್ ಮಾಡಿಬಿಡಿ, ಆವಾಗ ಕ್ಲೀನ್ ಆಗಿ ಹೋಗ್ತದೆ. ಸೊ ಆಮೇಲೆ ಏನಾದರೂ ಡಸ್ಟ್ ಎಲ್ಲ ಇದ್ದರೆ ಅದನ್ನು ಕ್ಲೀನ್ ಮಾಡಿ ಗೈಸ್. ಫುಲ್ ಅಡುಗೆ ಕೆಲಸ ಎಲ್ಲ ಆದಮೇಲೆ ಡಸ್ಟ್ ಎಲ್ಲ ಇದ್ದರೆ ಫುಲ್ಲು ಕ್ಲೀನ್ ಮಾಡಿಬಿಡಿ. ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ
ಒಂದು 10 to 15 ಮಿನಿಟ್ಸ್ ಅದಕ್ಕೆ ಇಟ್ಕೊಳ್ಳಿ. ಡಸ್ಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಮತ್ತು ಫ್ಲೋರಲ್ಲಿ ನೆಲದಲ್ಲಿ ಏನಾದರೂ ಇದ್ದರೆ, ಅಂದರೆ ಟಾಯ್ಸ್ ಅದು ಇದು ಎಲ್ಲ ಇರ್ತದಲ್ಲ, ಸೊ ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ಅದು ಗುಡಿಸ್ಲಿಕ್ಕೆಲ್ಲ ಅದಕ್ಕೆ ಒಂದು 10 ಮಿನಿಟ್ಸ್ ಇಟ್ಕೊಳ್ಳಿ, ಮತ್ತು ಗುಡಿಸಿ ಒರೆಸಿ ಗೈಸ್. ಸೊ ಅಲ್ಲಿಗೆ ನಿಮ್ಮದು ಅರ್ಧ ಕೆಲಸ ಆದಾಗೆ ಗೈಸ್. ಅಷ್ಟು ಕೆಲಸ ಆದರೆ, ಒಂದು ಕ್ಲೀನಿಂಗ್ ಎಲ್ಲ ಆದರೆ ಅರ್ಧ ಕೆಲಸ ಆದಾಗೆ. ಮತ್ತು ಇದು ಕೆಲಸ ಎಲ್ಲ ಆದಮೇಲೆ ಮತ್ತೆ ನೀವು ಬೇಕಾದರೆ ಹೋಗಿ ಇದು ಎಂತ ಬಟ್ಟೆ ಎಲ್ಲ ಒಗಿಬೇಕು ಗೈಸ್. ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಅದೇ ಪ್ರಕಾರ ಹೋದರೆ ಉಂಟಲ್ಲ ಬೇಗ ಬೇಗ ಆಗ್ತದೆ ಕೆಲಸ. ಸೊ ಬಟ್ಟೆ ಎಲ್ಲ ಒಗಿಬೇಕು. ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ನಿಮ್ಮದು ಬಟ್ಟೆ ಒಂದು ವೇಳೆ ಒದ್ದೆ ಆದರೆ, ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆದರೆ, ನೀವೇನು ಮಾಡಿ, ಬಾತ್ರೂಮ್ ಎಲ್ಲ ಫುಲ್ಲು ತೊಳೆದು ನೀವು ಬಟ್ಟೆ ಒಗಿಬೇಕಾದ್ರೆ ನಿಮ್ಮದು ಪ್ಲ್ಯಾನ್ ಇದ್ದರೆ, ಬಟ್ಟೆ ಒಗ್ದಾದ್ಮೇಲೆ ಬಾತ್ರೂಮ್ ಎಲ್ಲ ತೊಳಿತೇನೆ ಅಂತ ಹೇಳಿದರೆ, ಬಾತ್ರೂಮಿಗೆ ಅಂತೇಳಿ ಅಂಥದ್ದೇನು ದೊಡ್ಡದು ಏನು ಪ್ರೊಸೀಜರ್ ಅದೆಲ್ಲ ಏನಿಲ್ಲ ಗೈಸ್. ಹಾಗೆಲ್ಲ ಏನು ಮಾಡಬೇಕಂತಿಲ್ಲ. ನಾನು ಕ್ಲೀನ್ ಮಾಡೋ ಪ್ರಕಾರ ಮಾಡಿದ್ರು ಅಂತ ಕ್ಲೀನಾಗಿ ಇರ್ತದೆ ಗೈಸ್, ಎಂಥದ್ದು ಪ್ರಾಬ್ಲಮ್ ಇಲ್ಲ, ನೀಟಾಗಿ ವೈಟ್ ಆಗಿರ್ತದೆ. ಸೊ ಹಾಗಾಗಿ ಎಂತ ಮಾಡಿ, ಹಾರ್ಪಿಕನ್ನು ಹಾಕಿಬಿಡಿ ಟಾಯ್ಲೆಟಿಗೆ. ಹಾರ್ಪಿಕನ್ನು ಹಾಕಿ ಆದಮೇಲೆ ನೀವು ಬಟ್ಟೆ ಒಗಿಲಿಕ್ಕೆ ಹೋಗಿ. ಬಟ್ಟೆ ಒಗ್ದು ಅಂದರೆ ನೀವೇ ಇರ್ತೀರಲ್ಲ, ಹಾಗೆ ಯಾರು ಕೂಡ ಹೋಗುವುದಿಲ್ಲಲ್ಲ. ಸ್ವಲ್ಪ ಜನ 2-3 ಇದ್ದರೆ ಹಾಗೆ ಯಾರು ಹೋಗುವುದಿಲ್ಲ ಹೀಗೆ ಟಾಯ್ಲೆಟಿಗೆ, ವಾಶ್ರೂಮಿಗೆಲ್ಲ ಹಾಗೆ ಪದೇ ಯಾರು ಅಷ್ಟೊಂದು ಹೋಗೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಹಾರ್ಪಿಗೆಲ್ಲ ಹಾಕಿ ಟಾಯ್ಲೆಟಿಗೆ ಮತ್ತು ಬಟ್ಟೆ ಒಗಿಲಿಕ್ಕೆ ಹೋಗಿ. ಬಟ್ಟೆ ಒಗೆದು ಬಂದಮೇಲೆ ನಿಮ್ಮದು ಬಟ್ಟೆ ಎಲ್ಲ ಒದ್ದೆ ಆಗ್ತದಲ್ಲ, ಸೊ ಹಾಗೆ ನೀವೇನು ಮಾಡಿ, ಫುಲ್ಲು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಚೆಂದ ಮಾಡಿ ತೊಳೆದು ಅಲ್ಲೇ ಸ್ನಾನ ಮಾಡಿ ಬನ್ನಿ. ಸೊ ಅಲ್ಲಿಗೆ ನಿಮ್ಮದು ಅರ್ಧ ಕೆಲಸ ಮುಗ್ದಾಗೆ ಗೈಸ್. ಮತ್ತು ನಾನು ಇನ್ನೊಂದು ನಿಮಗೆ ಹೇಳಲಿಕ್ಕೆ ಮರ್ತು ಹೋದೆ. ಒಂದು ವೇಳೆ ಮಗು ಇದ್ದರೆ, ನಾನು ಇವತ್ತು ಹಾಕಲಿಲ್ಲ ನಿಮಗೆ ತೋರಿಸುವ ಅಂತೇಳಿ, ಸೊ ಆಗಲಿಲ್ಲ ತೋರಿಸಲಿಕ್ಕೆ. ಎಲ್ಲ ಪೆಂಡಿಂಗ್ ಇಟ್ಟದ್ದು ಅಲ್ಲೇ ಬಾಕಿ ಆಯಿತು. ಖಾಲಿ ಇದು ಮಾತ್ರ ಪೆಂಡಿಂಗ್ ಇಟ್ಟದ್ದು, ಅದು ಕೂಡ ಅಲ್ಲೇ ಬಾಕಿ ಆಯಿತು. ಪರವಾಗಿಲ್ಲ. ಏನು ಮಾಡಿ ಅಂದರೆ, ಬೆಡ್ಶೀಟ್ ಫುಲ್ ಫೋಲ್ಡ್ ಮಾಡಿ ಇಡ್ತೀರಲ್ಲ, ಫೋಲ್ಡ್ ಮಾಡಿ ಇಟ್ಟಾದಮೇಲೆ ನಾನು ನಿಮಗೆ ಫೋಲ್ಡ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಫೋಲ್ಡ್ ಮಾಡಿ ಇಟ್ಟಾದಮೇಲೆ ಈ ಬೆಡ್ಶೀಟ್ ಮೇಲ್ಗಡೆ ಈ ಥರ ಇದು ಸಿಗ್ತದೆ ಗೈಸ್, ಮೀಶೋದಲ್ಲಿ ಸಿಗ್ತದೆ ಈ ಥರ. ಮಗು ಇದ್ದರೆ, ಇಲ್ಲಾಂದರೆ ಪರವಾಗಿಲ್ಲ, ಈ ಥರ ಒಂದು ಬೆಡ್ಶೀಟ್ ಸಿಗ್ತದೆ ಎಬ್ಸಾರ್ಬ್ ಮಾಡುವಂಥದ್ದು. ಯೂರಿನೆಲ್ಲ ಪಾಸ್ ಮಾಡಿದರೆ ಉಂಟಲ್ಲ, ಇದರಲ್ಲಿ ಎಬ್ಸಾರ್ಬ್ ಆಗ್ತದೆ. ಸೊ ನಾನೇನು ಮಾಡ್ತೇನೆ ಅಂದರೆ, ನೋಡಿ ನಮ್ಮದು ಬೆಡ್ಶೀಟ್ ಈ ಥರ ಇದೆ. ಈಗ ಇದೇ ಥರ ಇತ್ತು ಬೆಳಿಗ್ಗೆ ಎದ್ದೇಳಬೇಕಾದ್ರೆ, ಇದೇ ಥರ ಇರಲಿಲ್ಲ. ಹಸ್ಬೆಂಡ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಟಿದ್ರು, ನಾನು ಮತ್ತೆ ಸ್ವಲ್ಪ ಆಚೆ ಈಚೆ ಮಾಡಿದೆ ವಿಡಿಯೋ ಮಾಡಿಗೋಸ್ಕರ. ಸೊ ಈಗ ಅಲ್ಲೇ ಪೆಂಡಿಂಗ್ ಆಯಿತು ಗೈಸ್. ಈಗ ಪುನಃ ನನಗೇನೆ ಕೆಲಸ ಆಯಿತು. ಸೊ ಹಾಗಾಗಿ ಹಸ್ಬೆಂಡ್ ಇದ್ದರೆ ಹಸ್ಬೆಂಡಿದ್ದು ಬೆಡ್ಶೀಟ್ ಅವರು ಫೋಲ್ಡ್ ಮಾಡಿರ್ತಾರೆ, ನಾನಿದ್ರೆ ನನ್ನ ಬೆಡ್ಶೀಟ್ ಮತ್ತು ಮಗುವಿದ್ದು ಬೆಡ್ಶೀಟ್ ಫೋಲ್ಡ್ ಮಾಡಿ ಇರ್ತೇನೆ. ಸೊ ಇವತ್ತು ಹಾಗೆ ಇದೆ. ಸೊ ನಾನೇನು ಮಾಡ್ತೇನೆ, ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಚೆಂದ ಮಾಡಿ ಇಲ್ಲಿ ಇಡ್ತೇನೆ. ಇಲ್ಲಿ ಇಟ್ಟಾದಮೇಲೆ ಇದು ತೆಗೆದು ಉಂಟಲ್ಲ, ನಾನು ಈ ಬೆಡ್ಶೀಟನ್ನು, ಅದು ಇಲಾಸ್ಟಿಕ್ ಟೈಪ್ ಬೆಡ್ಶೀಟ್, ನೋಡ್ಬೋದು, ನಿಮಗೆ ಕಾಣ್ಬೋದು, ಇಲಾಸ್ಟಿಕ್ ಟೈಪ್ ಬೆಡ್ಶೀಟು. ಸೊ ನಾನು ಫುಲ್ ಹಾಕ್ತೇನೆ. ಫುಲ್ ಇಲ್ಲಿ ಬೆಡ್ಶೀಟ್ಗೆ ಹಾಕಿ ಆದಮೇಲೆ, ಅದು ಬೆಡ್ಶೀಟ್ ಹಾಕಿ ಆದಮೇಲೆ ಉಂಟಲ್ಲ, ಅದು ಸಂಜೆ ತನಕ ಇರ್ತದೆ. ಮತ್ತು ಮಲಗಲಿಕ್ಕೆ ಹೋಗಬೇಕಾದ್ರೆ ನಾನು ಆ ಬೆಡ್ಶೀಟನ್ನು ತೆಗೆದು ಮತ್ತೆ ಪುನಃ ಹೀಗೆ ಇದಿರ್ತದೆ. ಮತ್ತು ಇನ್ನೊಂದು ವಿಷಯ ಅಂದರೆ, ವಾರಕ್ಕೆ 1 ಸಲ ಅಥವಾ 2 ಸಲ ನಿಮಗೆ ಕಂಫರ್ಟೇಬಲ್ ಆಗುವ ಹಾಗೆ ಅಟ್ಲೀಸ್ಟ್ 1 ಸಲ ಆದರೂ ಬೆಡ್ಶೀಟ್ ಮತ್ತು ಪಿಲ್ಲೋ ಕೇಸ್ ಎಲ್ಲ ವಾಶ್ ಮಾಡಿ ಗೈಸ್. ವಾಶ್ ಮಾಡಿದರೆ ಒಳ್ಳೆಯದು. ಸ್ವಲ್ಪ ನಮಗೆ ಅಂದರೆ ಕಿವಿಗೆ ಎಲ್ಲ, ಇದು ಸ್ಕಿನ್ನಿಗೆ, ಫೇಸ್ಗೆಲ್ಲ ಸ್ವಲ್ಪ ಒಳ್ಳೆಯದು. ಅಂದರೆ ಅದೇ ಸೇಮ್ ಯೂಸ್ ಮಾಡಿದರೆ ಅದು ಒಂಥರ ಇದಾಗ್ತದಲ್ಲ ಗೈಸ್. ಹಾಗಾಗಿ ನಾನು ಲಾಸ್ಟ್ ಟೈಮ್ ನಮಗೆ ನೀರು ಇರಲಿಲ್ಲ ಅಂತ ಹೇಳಿದೆ ಅಲ್ಲ, ಸೊ ವಾಷಿಂಗ್ ಮಿಷಿನ್ಗೆ ಹಾಕಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಾನು ಕೈಯಲ್ಲಿ ತೊಳಿತಿದ್ದೆ, ಆದರೂ ಕೂಡ ನಾನು ವಾರಕ್ಕೆ 1 ಸಲ ಆದರೂ ತೊಳಿತಿದ್ದೆ. ಆದರೆ ಲಾಸ್ಟ್ ಟೈಮ್ 2 ವೀಕ್ಸಿಗೊಮ್ಮೆ ತೊಳಿತಿದ್ದೆ ಗೈಸ್. ಅಂದರೆ ಆಗ್ತಿರ್ಲಿಲ್ಲ ನನಗೆ, ಹಾಗಾಗಿ 2 ವೀಕ್ಸಿಗೊಮ್ಮೆ ತೊಳಿತಿದ್ದೆ ಅಷ್ಟೇ ಗೈಸ್. ಮತ್ತು ಬಟ್ಟೆ ಎಲ್ಲ ಹಾಕಿ ಒಣಗಿಸ್ಲಿಕ್ಕೆ ಆದಮೇಲೆ ಮತ್ತೆ ಇನ್ನೇನಿಲ್ಲ ಗೈಸ್, ಅಷ್ಟು ಕೆಲಸ ನಿಮ್ಮದು ಆಗ್ಬೋದು, ಬೇಗ ಕೆಲಸ. ಸೊ ಅಷ್ಟೇ ಗೈಸ್ ಇವತ್ತಿನ ಮನೆ ಕ್ಲೀನಿಂಗ್. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಕೂಡ ಮಾಡಿ.
ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಗೊತ್ತಾಗ್ತದೆ ಗೈಸ್. ಸೊ ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗ್ತದೆ ಓಕೆ ನಿಮಗೆ ವಿಡಿಯೋ ಹೇಗೆ ಅನಿಸ್ತಂತೇಳಿ ಈ ವಿಡಿಯೋ. ಸೊ ನಾನು ಚಿಕ್ಕದಾಗಿ ನಾನು ನಿಮಗೆ ಹೇಳಿದ್ದೇನೆ ಗೈಸ್, ಹೀಗೀಗೆ ಮಾಡಿ ಅಂತ. ಸೊ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಗೈಸ್, ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಸೊ ಸ್ವಲ್ಪ ಈಸಿ ಆಗಲಿ ಅಂತೇಳಿ. ಸೊ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಹೇಳಿ ಗೈಸ್, ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಟೈಮು ಹೀಗೆ ಕೆಲಸ ಮಾಡ್ತಾ ನಾನು ನಿಮಗೆ ತೋರಿಸ್ತೇನೆ ಬೇಕಾದರೆ. ನಾನು ಹಾಗೆ ಅಂದರೆ ನಾನು ಇದಕ್ಕಿಂತ ಮೊದಲು ಮಾಡ್ತಿದ್ದೆ ಮುಂಚೆ ವಿಡಿಯೋ, ಆದರೆ ಒಮ್ಮೆ ಟ್ರೈ ಮಾಡಿ ನೋಡುವ ಅಂಥೇಳಿ ನಾನು ಟ್ರೈ ಮಾಡಿ ನೋಡ್ತೇನೆ ಹೇಗೆ ಆಗ್ತದೆ ಹಾಗೆ ಹೀಗೆ ಅಂತೇಳಿ ನೋಡಿ. ನಂದು ಸ್ವಲ್ಪ ಲೇಟ್ ಆಗ್ತದೆ ಗೈಸ್, ಸೊ ಮಗು ಇದೆಯಲ್ಲ. ಸೊ ಒಮ್ಮೊಮ್ಮೆ ಅರ್ಧ ಗಂಟೆ ಅವಳು ಮಲಗ್ತಾಳೆ ಅಂತೇಳಿ ಹೋಗ್ತಾಳೆ, ಆದರೆ ಅರ್ಧ ಗಂಟೆ 1-3/4 ಗಂಟೆ ಆದರೂ ಅವಳು ಮಲಗುವುದಿಲ್ಲ ಗೈಸ್. ಹಾಗಾಗಿ ಅವಳ ಹಿಂದೆನೇ ಹೋಗ್ತದೆ. ಸೊ ಮುಂಚೆ ಮಲಗ್ತಿದ್ದಲ್ಲ ಆವಾಗ ನಾನು ಟ್ರೈ ಮಾಡ್ತಿದ್ದೆ. ಸೊ ಆಗ್ತದೆ ಗೈಸ್, ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರೆ ಉಂಟಲ್ಲ ಆಗ್ತದೆ ಎಲ್ಲ ಕೆಲಸ. ಸೊ ಹಾಗಾಗಿ ಮಗು ಇರುವವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಅಷ್ಟೇ. ಸೊ ಹಾಗೆ ಗೈಸ್, ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಸೊ ನಿಮಗೆ ಓಕೆ ಗೈಸ್, ನಾನು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಸೊ ಈ ಥರ ಮಾಡಿದರೆ ನಿಮಗೆ ಮಧ್ಯಾಹ್ನ ನಂತರ ಕೂಡ ಫುಲ್ಲು ಫ್ರೀ, ಸ್ವಲ್ಪ ರೆಸ್ಟ್ ಆದರೂ ಸಿಗ್ತದೆ ಗೈಸ್. 12 ಗಂಟೆ ಒಳಗಡೆ ಉಂಟಲ್ಲ ಎಲ್ಲ ಆಗ್ತದೆ ಕೆಲಸ. ಮತ್ತು ಅಡಿಗೆ ಪದಾರ್ಥ ಎಲ್ಲ ಮಾಡೋದು ಉಂಟಲ್ಲ, ನೀವೇನು ಮಾಡಿ ಬೆಳಿಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿರಲ್ಲ, ಮಾಡಿ ಆದಮೇಲೆ ಸ್ವಲ್ಪ ಟೈಮ್ ಸಿಗ್ತದಲ್ಲ, ಆ ಟೈಮಲ್ಲಿ ಬೇಗ ಗ್ರೈಂಡ್ ಮಾಡಿ ಮತ್ತು ಅಡಿಗೆಗೆ ಬೇಕಾದದ್ದೆಲ್ಲ ಪ್ರಿಪೇರ್ ಮಾಡಿ ಇಡಿ. ಮತ್ತು ಪ್ರಿಪೇರ್ ಮಾಡಿ ಇಟ್ಟರೆ ಮತ್ತು ನಿಮಗೆ ಅಡುಗೆ ಮಾಡಲಿಕ್ಕೆ ಈಸಿ ಆಗ್ತದೆ. ಒಂದು 10 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಅಡುಗೆ ಆಗ್ತದೆ. ಎಲ್ಲ ರೆಡಿ ಮಾಡಿ ಇಟ್ಟರೆ ಖಾಲಿ ಇದು ಮಾಡಲಿಕ್ಕೆ ಮಾತ್ರ ಇರ್ತದಲ್ಲ, ಎಂತ ಏನಾದರೂ ಈಗ ಫಿಶ್ ಅಥವಾ ಏನಾದರೂ ಮಾಡಲಿಕ್ಕೆ ಇದ್ದರೆ ಅದಕ್ಕೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಇರ್ತದೆ, ಅಷ್ಟೇ ಇರ್ತದಲ್ಲ. ಇದು ಗ್ರೈಂಡ್ ಮಾಡಿ ಎಲ್ಲ ಇಟ್ಟರೆ ಬೆಳಿಗ್ಗೆನೇ ಇಟ್ಟರೆ ಒಂದು 12 ಗಂಟೆ ಒಳಗಡೆ ನಿಮ್ಮದೆಲ್ಲ ಆಗ್ಬೋದು. ಒಂದು 11:15 ಆ ಥರ ಬೇಗನೆ ಆಗ್ತದೆ. ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ಗೈಸ್. ಸೊ ಅಷ್ಟೇ ಗೈಸ್, ಅಂದರೆ ನನ್ನ ಪ್ರಕಾರ ಟೈಮ್ ಒಮ್ಮೆ ನಾವು ಏನಾದರೂ ಕೂತ್ಕೊಂಡ್ರೆ ಮತ್ತೆ ಹೋಯ್ತು ಗೈಸ್. ಒಮ್ಮೆ ಕೂತ್ಕೊಂಡ್ರೆ ಉಂಟಲ್ಲ ಮತ್ತೆ ಹೋಯ್ತು ಗೈಸ್ ನಮ್ಮದು ಕೆಲಸ ಆದಾಗೆ. ನಾನೀಗ ಕೆಲವೊಮ್ಮೆ ಮಗುವನ್ನು ಇಟ್ಕೊಂಡು ಕೂತ್ಕೊಳ್ತೇನಲ್ಲ, ಸೊ ಅಲ್ಲಿಗೆ ಆಲಸ್ಯತನ ಸ್ಟಾರ್ಟ್ ಆಗ್ತದೆ ಗೈಸ್. ಮತ್ತೆ ಸ್ವಲ್ಪ ಹೊತ್ತು ಅಂತೇಳಿ ಮತ್ತೆ ಅಲ್ಲೇ ಟೈಮ್ ಹೋಗ್ತದೆ. ಮತ್ತು ಮಗುವಿಗೆ ಸುಮ್ಮನೆ ಹೇಳೋದು ಮಲಗು ನನಗೆ ಕೆಲಸ ಉಂಟಂತೇಳಿ, ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಸೊ ನಿಮಗೆ ಈ ವಿಡಿಯೋ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್. ಸೊ ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.